forever on fire. ಎಚ್ಡಿಕೆ ಮತ್ತು ಡಿಕೆ ಶಿವಕುಮಾರ್ ನಡುವೆ ಸದ್ಯಕ್ಕೆ ಈ ಸಂಪತ್ತಿನ ಸವಾಲ್ ನಿಲ್ಲುವ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಒಬ್ಬರಾದ್ಮೇಲೆ ಒಬ್ರು ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ. ವಾಕ್ ಸಮರ ಮುಂದುವರಿತಾ ಇದೆ. ಡಿಕೆಶಿ ಆಸ್ತಿ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ ಕೇಂದ್ರ ಸಚಿವ ಎಚ್ಡಿಕೆ. ನೆನ್ನೆನೇ ಹೇಳಿದ್ರು ಏನೇನ್ ಪ್ರಶ್ನೆ ಮಾಡಿದ್ದಾರೋ ಅದೆಲ್ಲದಕ್ಕೂ ಉತ್ತರ ಕೊಡ್ತೀನಿ, ಅವ್ರು ಎಲ್ಲ ಪ್ರಶ್ನೆ ಮಾಡಿದ್ದಾರೋ ಅದೇ ಸ್ಥಳದಲ್ಲಿ ಉತ್ತರ ಕೊಡ್ತೀನಿ ಅಂತ. ದೇವೇಗೌಡರು ಎಲೆಕ್ಷನ್ಗೆ ನಿಲ್ಲೋ ಮೊದಲು ನಾನು ನಿರ್ಮಾಪಕನಾಗಿದ್ದೆ. ಆಗ ನಾನು 45 ಎಕರೆ ಜಮೀನು ಸಂಪಾದನೆಯನ್ನ ಮಾಡಿದ್ದೇನೆ. ನಮ್ಮ ತೋಟದಲ್ಲಿ ಡ್ರ್ಯಾಗನ್ ಫ್ರೂಟ್ ಪರಂಗಿಯನ್ನ ಹಾಕಿದ್ದೇನೆ. ಐಕಾನ್ ನರ್ಸಿಂಗ್ ಕಾಲೇಜು ನಡೆಸ್ತಿದ್ದಾರಲ್ಲ, ಭೂಮಿ ಯಾರದ್ದು ಅಂತ ಡಿಕೆಗೆ ಪ್ರಶ್ನೆ ಮಾಡಿದ್ದಾರೆ. ಹೆದರಿಸಿ ಜೀವನ ಮಾಡ್ತಾ ಇರೋರು ನೀವು ನನ್ನ ಪ್ರಶ್ನೆ ಮಾಡ್ತೀರಾ ಅಂತ ಇದೇ ಸಂದರ್ಭದಲ್ಲಿ ಕೇಳಿದ್ದಾರೆ. ಪಾದಯಾತ್ರೆ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಎಚ್ಡಿಕೆ ಟಾಂಟ್ ಮಾಡಿ ಮಾತನಾಡಿದ್ದಾರೆ. ಈ ಮೈತ್ರಿ ನಾಯಕರ ಪಾದಯಾತ್ರೆಯ ವಿಚಾರ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸಿದ್ದರಾಮಯ್ಯನವರ ವಿರುದ್ಧವಾದಂತ ಹೋರಾಟ. ಆದ್ರೆ ಈ ಹೋರಾಟ ಡಿಕೆಶಿ ವರ್ಸಸ್ ಎಚ್ಡಿಕೆ ಅನ್ನುವಂತ ರೀತಿಯಲ್ಲಿ ಈಗ ಬದಲಾಗ್ತಾ ಇದೆ. ಯಾಕಂದ್ರೆ ಬಿಜೆಪಿಗೆ ಕೌಂಟರ್ ಕೊಡೋದಕ್ಕೆ, ಜೆಡಿಎಸ್ಗೆ ಕೌಂಟರ್ ಕೊಡೋದಕ್ಕೆ ಜನಾಂದೋಲನ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ವಹಿಸಿಕೊಳ್ಳಲಾಗಿತ್ತು. ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಜನಾಂದೋಲನ ಕಾರ್ಯಕ್ರಮದ ಉದ್ದೇಶ ಜೆಡಿಎಸ್ನವರು ಮತ್ತು ಬಿಜೆಪಿಯವರು ಏನೇನು ಮಾಡಿದ್ದಾರೆ ಹಗರಣಗಳು ಅಂತ. ಈ ಸಂದರ್ಭದಲ್ಲಿ ರಾಮನಗರದಲ್ಲಿ ಡಿಕೆಶಿ ದೇವೇಗೌಡರ ಆಸ್ತಿ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದ್ರು. ಈ ಪಾದಯಾತ್ರೆಗೆ ಚಾಲನೆ ನೀಡಿದಂತ ಕುಮಾರಸ್ವಾಮಿ ಅವರು ಅದೆಲ್ಲದಕ್ಕೂ ಉತ್ತರ ಕೊಡ್ತೀನಿ, ಆದ್ರೆ ರಾಮನಗರದಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಉತ್ತರದ ಜೊತೆಗೆ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ನಾನು ಏಕವಚನದಲ್ಲಿ ಮಾತಾಡಬೇಕು ಅಂದ್ರೆ ನಾನು ಹಳ್ಳಿಯಿಂದ ಬಂದಿರ್ತಕ್ಕವನೇ. ನಾನು ಒಬ್ಬ ರೈತನ ಮಗ. ವಿಜಯೇಂದ್ರ ಅವರ ಬಗ್ಗೆ ನನ್ನ ಬಗ್ಗೆ ಏಕವಚನದಲ್ಲಿ ನೀವು ಮೊನ್ನೆ ಏನು ಬಿಡದಿಯ ಜನಾಂದೋಲನದಲ್ಲಿ ಮಾತಾಡಿದ್ದೀರಿ. ಒಂದು ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ನಾವು ಹಳ್ಳಿಯ ರೈತರ ಮಕ್ಕಳೇ ಇದ್ದೇವೆ, ನಾವೇನು ದೊಡ್ಡ ಶ್ರೀಮಂತರ ಮಕ್ಕಳಲ್ಲ. ನಿಮಗಿಂತಲೂ ಹೆಚ್ಚಿನ ಏಕವಚನದಲ್ಲಿ ಮಾತಾಡ್ಲಿಕ್ಕೆ ನಮಗೂ ನಮ್ಮ ಸಂಸ್ಕೃತಿಗೆ ಗೊತ್ತಿದೆ. ಆದ್ರೆ ನಿಮ್ಮ ಈ ಸಣ್ಣತನಕ್ಕೆ ನಾನು ಹಿಡಿಯಲ್ಲ. ಇಲ್ಲಿ ಒಂದು ಮಾತು ಕೇಳ್ತೀನಿ ನಿಮಗೆ, ನಮ್ಮ ಸಿದ್ದರಾಮಯ್ಯನವರಿಗಿಂತ ಹೆಚ್ಚಾಗಿ ಶಿವಕುಮಾರ್ ಅವರಿಗೆ ನನಗೇನು ಪ್ರಶ್ನೆ ಮಾಡಿದ್ದೀರಿ? ಸನ್ಮಾನ್ಯ ದೇವೇಗೌಡರು ರಾಮನಗರ ಜಿಲ್ಲೆಗೆ, ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ತು ಅವತ್ತಿನ ಕಾಲದಲ್ಲಿ, 95ನೇ ಇಸ್ವಿನಲ್ಲಿ ರಾಮನಗರದ ಲೋಕಸಭಾ ವಿಧಾನಸಭಾ ಚುನಾವಣೆಗೆ ದೇವೇಗೌಡರು ನಿಲ್ಲೋದಕ್ಕಿಂತ ಮುಂಚೆ ಸುಮಾರು 10-12 ವರ್ಷಗಳ ಮುಂಚೆ ನಾನು ಕರ್ನಾಟಕ ರಾಜ್ಯದ ಒಂದು ಜನ ಸಂಪಾದನೆ ಮಾಡಿದಂತ ಹಣದಲ್ಲಿ 15 ವರ್ಷಗಳ ಹಿಂದೆ ದೇವೇಗೌಡರು ಇಲ್ಲಿ ಪಾದಾರ್ಪಣೆ ಮಾಡೋದಕ್ಕಿಂತ 15 ವರ್ಷಗಳ ಹಿಂದೆ ಕೇತನಹಳ್ಳಿ ಗ್ರಾಮ ಮೇಲೆ ಬಿಡದಿಯ ಪಕ್ಕದಲ್ಲಿ ಅಲ್ಲಿ ನಾನು 45 ಎಕರೆ ಭೂಮಿಯನ್ನು ಖರೀದಿ ಮಾಡಿದ್ದೇನೆ. ಈ ಸತ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪಾಪ ಹೇಳಿದ್ದಾರೆ ಹಲವಾರು ಪ್ರಶ್ನೆಗಳು. ನಿಮಗೇನೇಗೌಡರು ರಾಮನಗರಕ್ಕೆ ಬರೋದಕ್ಕಿಂತ ಮುಂಚೆ ಅಂತ ಕೇಳಿದ್ರು. ಅವತ್ತು ದೇವೇಗೌಡರು ಬರೋದಕ್ಕಿಂತ 15 ವರ್ಷಗಳ ಹಿಂದೆ ನನ್ನ ಆಸ್ತಿ ಏನಿತ್ತು ಅದೇ ಹೊರತು ಆಸ್ತಿಯನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ ನಾನು. ನಿಮ್ಮ ಆಸ್ತಿ ಏನಿತ್ತು ನಿನ್ನೆ ಹೇಗೆ ಕೇಳಿದ್ದೆ ಒಂದು ಪ್ರಶ್ನೆ. ಒಂದು ಬ್ಲ್ಯಾಕ್ ಅಂಡ್ ವೈಟ್ ಟಿವಿ, ಒಂದು VCR, ಇದರಿಂದ ಪ್ರಾರಂಭ ಮಾಡಿದಂತ ನಿಮ್ಮ ಜೀವನ, ಇದರಿಂದ ಪ್ರಾರಂಭ ಮಾಡಿ ನಡ್ಕೊಂಡಿದ್ದೀರಿ. ಯಾವ್ಯಾವ ರೀತಿ ನಡೆದಿದ್ದೀರಿ? ಇವತ್ತು ನಿಮಗೆ ನಾನು ಪ್ರಶ್ನೆ ಮಾಡ್ತೇನೆ. ಯಾವ ಒಂದು ಬೆಂಗಳೂರು ನಗರದಲ್ಲಿ ರಾಮಕೃಷ್ಣ ಮಂತ್ರಿಗಳಿದ್ದಾಗ ಶಾಂತಿನಗರ ಹೌಸಿಂಗ್ ಸೊಸೈಟಿ ಒಂದು, ಇಲ್ಲಿ ನಮ್ಮ ಸತೀಶ್ ರೆಡ್ಡಿ ಅವರಿದ್ದಾರೆ, ಅವರ ಭಾಗದಲ್ಲೇ ಬರ್ತಕ್ಕಂಥದ್ದು ಆ ಪಕ್ಕದ ಒಂದು ಕ್ಷೇತ್ರದಲ್ಲಿ ಶಾಂತಿನಗರ ಹೌಸಿಂಗ್ ಸೊಸೈಟಿ ಯಾವ ದಲಿತ ಸಮಾಜಕ್ಕೆ, ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ ನಿವೇಶನಗಳನ್ನು ಕೊಡಬೇಕು ಅಂತ ಹೇಳಿ 65-68 ಎಕರೆ ಭೂಮಿಯನ್ನ ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಆ ಶಾಂತಿನಗರ ಹೌಸಿಂಗ್ ಸೊಸೈಟಿಗೆ ಕೊಟ್ಟರು. ಅದಾದ ನಂತರ ಬೆಳವಣಿಗೆಗಳೇನು? ಯಾವ ಸಿದ್ದರಾಮಯ್ಯನವರೇ ಯಾವ ಒಂದು ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೀವು ನಿಮ್ಮ ಸಚಿವ ಸಂಪುಟದಲ್ಲಿ ಇಟ್ಟುಕೊಂಡಿದ್ದೀರಿ. ಆ ವ್ಯಕ್ತಿ ಆ ದಲಿತರ ಭೂಮಿಯನ್ನು ಯಾವ ರೀತಿ ಲಪಟಾಯಿಸಿದ್ರು ನಿಮ್ಮ ಹತ್ರ ಮಾಹಿತಿ ಇಲ್ಲಿವೆ. ಶಿವಕುಮಾರ್ ಅವರಿಗೆ ನನ್ನ ಬಗ್ಗೆ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರೇ,
ನಾನು ಏಕವಚನದಲ್ಲಿ ಮಾತಾಡಬೇಕು ಅಂದ್ರೆ ನಾನು ಹಳ್ಳಿಯಿಂದ ಬಂದಿರತಕ್ಕವನೇ, ನಾನು ಒಬ್ಬ ರೈತನ ಮಗ. ವಿಜಯೇಂದ್ರ ಅವರ ಬಗ್ಗೆ ನನ್ನ ಬಗ್ಗೆ ಏಕವಚನದಲ್ಲಿ ನೀವು ಮೊನ್ನೆ ಏನು ಬಿಡದಿಯಾ ಇದು ಡಿ.ಕೆ. ಶಿವಕುಮಾರ್ಗೆ ಕುಮಾರಸ್ವಾಮಿ ಅವರು ಕೊಟ್ಟಂತ ಕೌಂಟರ್ ಆಗಿದೆ. ಏಕವಚನದಲ್ಲಿ ಡಿ.ಕೆ. ಶಿ ಅವರು ಮಾತನಾಡಿದ್ರು. ಮೊನ್ನೆ ಕುಮಾರಸ್ವಾಮಿ ಅವರ ಬಗ್ಗೆ ಪ್ರಶ್ನೆಯನ್ನ ಮಾಡುವಾಗ, ದೇವೇಗೌಡರ ಆಸ್ತಿ ವಿಚಾರವನ್ನ ಪ್ರಶ್ನೆ ಮಾಡುವಾಗ ನೀನು ತಾನು ಅನ್ನುವಂಥ ಏಕವಚನವನ್ನ ಬಳಕೆ ಮಾಡಿದ್ರು. ಇದೇ ವಿಚಾರಕ್ಕೆ ಕುಮಾರಸ್ವಾಮಿ ಅವರು ನನಗೂ ಏಕವಚನ ಮಾತನಾಡಲಿಕ್ಕೆ ಬರುತ್ತೆ, ನಾವು ಹಳ್ಳಿಯಲ್ಲಿ ಹುಟ್ಟು ಬೆಳೆದವರು, ಆದರೆ ಮಾತಾಡಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಮತ್ತು ನಾನು ನಿರ್ಮಾಪಕನಾಗಿದ್ದೆ, ಹಾಗಾಗಿ ಆಗಲೇ ನಾನು 45 ಎಕರೆ ಜಮೀನನ್ನು ಸಂಪಾದನೆ ಮಾಡಿದೆ. ನಿಮ್ಮದೇನು ಕಥೆ ಅನ್ನೋದು ಗೊತ್ತಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಇತ್ತು ಅಷ್ಟೇ ಬಿಟ್ಟರೆ ಇನ್ನೇನಿತ್ತು ಅನ್ನೋ ಪ್ರಶ್ನೆಯನ್ನು ಮಾಡಿದ್ದಾರೆ. ಸೊ ರಾಮನಗರದಲ್ಲಿ ನಾನು ಉತ್ತರ ಕೊಡ್ತೀನಿ ಅನ್ನೋದನ್ನ ಕುಮಾರಸ್ವಾಮಿ ಅವರು ಹೇಳಿದ್ರು. ಈಗ ರಾಮನಗರದ ನೆಲದಲ್ಲಿ ನಿಂತು ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಈ ಪಾದಯಾತ್ರೆ ಕುಮಾರಸ್ವಾಮಿ ವರ್ಸಸ್ ಡಿ.ಕೆ.ಶಿ ಅಂತ ಬಿಂಬಿತವಾಗ್ತಾ ಇರೋದಂತೂ ಸುಳ್ಳಲ್ಲ. ಈಗಾಗಲೇ ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮಾತಿನ ಸಮರ ಹೆಚ್ಚಾಗ್ತಾ ಇದೆ. ವಿಧಾನಸಭಾ ಚುನಾವಣೆಯಿಂದ ಹಿಡಿದು ಲೋಕಸಭಾ ಚುನಾವಣೆಯನ್ನು ಕಳೆದ್ರೂ ಕೂಡ ಇವರಿವರ ಮಾತಿನ ಕೌಂಟರ್ ಮಾತ್ರ ಮುಗಿತಾ ಇಲ್ಲ. ಇದೇ ಕುಮಾರಸ್ವಾಮಿ ಮತ್ತು ಇದೇ ಡಿ.ಕೆ. ಶಿವಕುಮಾರ್ ಅವರು ಅದರ ಹಿಂದಿನ ಚುನಾವಣೆಗಳಲ್ಲಿ ಜೋಡೆತ್ತು ಅಂತ ಕರೆಸ್ಕೊಂಡಿದ್ರು. ಇದೇ ರಾಮನಗರ, ಮಂಡ್ಯದಲ್ಲೆಲ್ಲ ಕೈ ಹಿಡಿದು ಓಡಾಡಿದ್ರು. ಇಬ್ಬರು ಒಟ್ಟಿಗೆ ಕೈ ಮೇಲಕ್ಕೆತ್ತಿ ನಾವಿಬ್ರು ಜೋಡೆತ್ತುಗಳು, ನಮ್ಮನ್ನು ತಡೆಯೋರು ಯಾರು ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿದ್ರು. ಆದರೆ 2 ಚುನಾವಣೆ ಕಳೀತಿದ್ದ ಹಾಗೇನೆ ಇಬ್ರು ನಾನು ಯಾರೋ ನೀನು ಯಾರೋ ಅನ್ನೋದ್ರ ಜೊತೆಗೆ ಹಾವು ಮುಂಗ್ಸಿ ರೇಂಜ್ನಲ್ಲಿ ಇದೀಗ ಕೌಂಟರ್ಗಳನ್ನು ಕುಟ್ಕೊಳ್ತಾ ಇದ್ದಾರೆ. ಒಬ್ಬರಾದ್ಮೇಲೆ ಒಬ್ರು ಈ ಮಾತಿನ ಟೀಕಾ ಪ್ರಹಾರವನ್ನ ಮುಂದುವರಿಸ್ತಾ ಇದ್ದಾರೆ. ಇದೀಗ HDK ಸಮರ. ಇನ್ನು ಇದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಜನಾಂದೋಲನ ಕಾರ್ಯಕ್ರಮ ಕೂಡ ಮುಂದುವರಿತಾ ಇದೆ. ಹೇಗೆ ಈ ಪಾದಯಾತ್ರೆ ಮೈಸೂರಿನವರೆಗೂ ಹೋಗಿ ತಲುಪುತ್ತೋ ಅಲ್ಲಿವರೆಗೂ ಈ ಕೌಂಟರ್ಗಳು ಇರುತ್ತೋ, ಜನಾಂದೋಲನ ಕೂಡ ಅದೇ ರೀತಿಯಾಗಿ ಎಲ್ಲ ಕಡೆಯೂ ಸುತ್ತುವರ್ತಾ ಇದೆ. ಸೊ ಅಲ್ಲೆಲ್ಲ ಕೂಡ ಮಾತಿನ ಪರಿಯಂತೂ ಇದ್ದೇ ಇರುತ್ತೆ. ಈ ವಿಚಾರ ಎಲ್ಲಿಗೆ ಹೋಗುತ್ತೆ, ಯಾರ್ಯಾರು ಏನೇನು ಕೌಂಟರ್ ಕೊಟ್ಕೊಳ್ತಾರೆ, ವೈಯಕ್ತಿಕವಾಗಿ ಯಾವ್ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ ಮಾತಿನ ಮುಖಾಂತರವಾಗಿ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕುಮಾರಸ್ವಾಮಿ ಅವರು ನಾನು ನಿರ್ಮಾಪಕನಾಗಿದ್ದಾಗ ಜಮೀನು ತೆಗೆದುಕೊಂಡಿದ್ದೆ, ಅದರಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೀತಾ ಇದ್ದೆ, ಪರಂಗಿಯನ್ನ ಹಾಕಿದ್ದೇನೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ಒಂದು ಸಮ್ಮಿಶ್ರ ಸರ್ಕಾರವನ್ನು ತರತಕ್ಕಂಥ ನಿಟ್ಟಿನಲ್ಲಿ ನನ್ನ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡತಕ್ಕಂಥದ್ರ ಮುಖಾಂತರ